ನಾಯಕರು ಅಲರ್ಟ್ ಸ್ಟೇಜ್ನಲ್ಲೇ ಇದ್ದಾರೆ. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ಬಿಗ್ಗೆಸ್ಟ್ USP ಎಲ್ಲ ನಾಯಕರದ್ದು ಅಂತ ಹೇಳಿದ್ರೆ ಎಂಥ ಮೂಮೆಂಟಲ್ಲೂ ಕೂಡ ಆಕ್ಟಿವ್ನೆಸ್ ಅನ್ನು ತೋರಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ನ ಜಾತಿವಾರು ಪ್ರಮುಖ ನಾಯಕರು ಅಲರ್ಟ್ ಆಗಿದ್ದಾರೆ. ಜಾತಿವಾರು ಸಭೆ ನಡೆಸುವ ಮೂಲಕ ಪವರ್ ಕ್ಲೈಮ್ಗೆ ಡಿಮ್ಯಾಂಡ್ ಮಾಡ್ತಾರಾ, ಆ ಸಾಧ್ಯತೆ ಇದೆಯಾ ಅಂತ ಲಿಂಗಾಯತ ದಲಿತ ನಾಯಕರ ಒಂದು ಹಂತದ ಸಭೆಗಳು ನಡೆದಿದೆ. ಡಿನ್ನರು ಲಂಚ್ ಮೀಟಿಂಗ್ ಅನ್ನ ಮತ್ತೆ ನಡೆಸುವಂತಹ ಸಾಧ್ಯತೆಗಳು ಇರುತ್ತೆ. ಬಜೆಟ್ ತಯಾರಿ ನಡುವೆ ದಾಳ ಪ್ರಯೋಗಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಮುಂದುವರಿತಾರಾ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ಒಂದು ಕಡೆಗೆ ಮುಖ್ಯಮಂತ್ರಿಗಳು ಈಗಾಗಲೇ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಅವರು ಇಲಾಖಾವಾರು ಸಭೆಗಳಲ್ಲಿ ಬ್ಯುಸಿ ಇದ್ದಾರೆ, ಪೂರ್ವ ಸಿದ್ಧತಾ ಸಭೆಗಳಲ್ಲಿ ಬ್ಯುಸಿ ಇದ್ದಾರೆ. ಇನ್ನೊಂದು ಕಡೆಗೆ ಜಾತಿವಾರು ಪ್ರಾದೇಶಿಕತೆ ವಿಚಾರದಲ್ಲೂ ಕೂಡ ಅನೇಕ ದಾಳಗಳನ್ನು ಈಗಾಗಲೇ ಕಾಂಗ್ರೆಸ್ನ ನಾಯಕರು ಉರುಳಿಸಿದ್ದಾರೆ. ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅಲ್ಲಿಗೆ ಏನೇ ಮಾಡಿದ್ರು ಕುರ್ಚಿಯಿಂದ ಬಿಟ್ಕೊಡ್ಬಾರ್ದು, ಕುರ್ಚಿಯಿಂದ ಎದ್ದೇಳಬಾರ್ದು ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಇದ್ದಂಗಿದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಈಗ ದೆಹಲಿಯತ್ತ ಸಿಎಂ ಮತ್ತು DCM ಇಬ್ರು ಕೂಡ ಚಿತ್ತ ಇಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಇತರೆ ನಾಯಕರು ನಮಗೂ ಸರದಿ ಬೇಕು, ನಮ್ದು ಟೋಕನ್ ಇದೆ, ನಾವು ಸೀನಿಯರ್ಸ್ ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಏನಾಗಬಹುದು ಅಂತ? ಪ್ರಮುಖವಾಗಿ ಜಂಟಿ ಅಧಿವೇಶನ ಮುಗಿಬೇಕು ಅನ್ನುವಂಥ ವಿಚಾರವಾಗಿ ಕಾಯ್ತಾ ಇದ್ರು. ಈಗ ಜಂಟಿ ಅಧಿವೇಶನ ಮುಕ್ತಾಯ ಆಗಿದೆ. ಇನ್ನೊಂದು ಅಧಿವೇಶನ ಬಜೆಟ್ ಅಧಿವೇಶನ. ಈ ಮಧ್ಯೆ 1 ತಿಂಗಳ ಗ್ಯಾಪ್ ಇದೆ. ಈ ಗ್ಯಾಪ್ನಲ್ಲಿ ಮಮತಾ ಕಾಂಗ್ರೆಸ್ ಪಾಳ್ಯದಲ್ಲಿ ಚಟುವಟಿಕೆಗಳು ಗರಿಗೆದಿರ್ತವೆ ಅನ್ನುವಂತಹ ನಿರೀಕ್ಷೆ ಮಾಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಬಣ ರಾಜಕಾರಣ ಏನು ನಡೀತಾ ಇದೆ, ಕುರ್ಚಿ ಪವರ್ ಶೇರ್ಗಾಗಿ ಆ ಬಣಗಳು ಚುರುಕಾಗ್ತವೆ ಅನ್ನುವಂಥದ್ದು. ಈಗಾಗಲೇ ದಲಿತ ಸಮುದಾಯದ ಸಚಿವರು ಸಭೆ ಮಾಡಿದ್ದಾರೆ. ಬಜೆಟ್ನಲ್ಲಿ ದಲಿತ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಇನ್ನೊಂದು ದಲಿತ ಸಿಎಂ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ ತೆರೆ ಹಿಂದೆ. ಈಗಾಗಲೇ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಸಭೆ ಮಾಡಿದ್ದಾರೆ. ಹಾಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ದಾಳ ಪ್ರಯೋಗ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಈ ಮುಖ್ಯವಾಗಿ ಇನ್ನೊಂದು ದೆಹಲಿ ಪರೇಡ್ಗೂ ಕೂಡ ಚಿಂತನೆ ಮಾಡಲಾಗಿದೆ. ಕೇಂದ್ರ ಸಚಿವರ ಭೇಟಿಯ ನೆಪದಲ್ಲಿ DKಶಿ ಅವರು ಕೂಡ ದೆಹಲಿಗೆ ಹೋಗಿ ಬರ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಸದ್ಯಕ್ಕೆ DKಶಿ ಬಣದವರು ಈ ವಾರ ಕಾದು ನೋಡ್ತಾರೆ. ಏನೋ ಕರೆ ಬರಲಿಲ್ಲ ಅಂದರೆ, ಯಾವುದೇ ಸುಳಿವು ಹೈಕಮಾಂಡ್ನಿಂದ ಬರಲಿಲ್ಲ ಅಂದರೆ ಮುಂದಿನ ವಾರ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಒಟ್ಟಾರೆಯಾಗಿ ಶಾಸಕರು ಗುಂಪು ಎರಡೂ ಬಣದ ಶಾಸಕರು ಗುಂಪು ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನ ಆಗಲೇಬೇಕು ಅನ್ನುವಂತಹ ಪಟ್ಟಣ ಹಿಡಿಯುವ ಸಾಧ್ಯತೆ ಲಕ್ಷಣ ಜಾಸ್ತಿ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಚಟುವಟಿಕೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ, ವಿದ್ಯಮಾನಗಳು ಯಾವ ಮಟ್ಟಕ್ಕೆ ಹೋಗ್ತವೆ ಅನ್ನುವಂತಹ ಸಹಜವಾದಂಥ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ಪವರ್ ಶೇರ್ ಏನಿದೆ, ಪವರ್ ಶೇರ್ ಸದ್ಯಕ್ಕಂತೂ ಹೈಕಮಾಂಡ್ ಎಷ್ಟು ಮಟ್ಟಿಗೆ ತೀರ್ಮಾನ ಮಾಡಿದೆಯೋ ಗೊತ್ತಿಲ್ಲ. ಗೊಂದಲ ಈಗಲೇ ನಿವಾರಣೆ ಮಾಡಬೇಕು ಅಥವಾ ಮುಂದೂಡಿಕೆ ಮಾಡಬೇಕು ಅಂತ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಮಾತ್ರ ಸಹನೆಯ ಕಟ್ಟೆ ಒಡೆಯುವ ಲಕ್ಷಣ ಕಾಣಿಸ್ತಾ ಇದೆ. ದೆಹಲಿ ಪರೇಡು, ಗುಂಪು ಸಭೆಗಳು, ಡಿನ್ನರ್ ಮೀಟಿಂಗ್ಗಳು ಇವೆಲ್ಲಕ್ಕೂ ಕೂಡ ತಯಾರಿಗಳು ನಡೀತಾ ಇದ್ದಾವೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ಮಸೂದ್ ವಾಪಸ್ ಬಂದ್ವಿ.